Dear student, today I am going to explain problem number 5 in income from salary. ನಾನು ಇಲ್ಲಿ ಬುಕ್ಕಲ್ಲಿರೋ ಪ್ರಾಬ್ಲಮನ್ನು ನಾನು ಫೋಟೋ ತೆಗೆದು ಕಳಿಸ್ತಿದ್ದೀನಿ. ಅಲ್ಲಿ ಇಲಿಸ್ಟ್ರೇಷನ್ ನಂಬರ್ 59 ಇದೆ. ನಮ್ಮ ಇದರಲ್ಲಿ ಪ್ರಾಬ್ಲಮ್ ನಂಬರ್ 5 ಇದು ನೋಡಿ. ಪ್ರಾಬ್ಲಮ್ ಹಂಗಿದೆ ನೋಡಿ. ಮಿಸ್ಟರ್ ಲಕ್ಷ್ಮೀಕಾಂತ್, ರೆಸಿಡೆಂಟ್ ಸಬ್ಮಿಟ್ಸ್ ದಿ ಫಾಲೋಯಿಂಗ್ ಫಾರ್ ದಿ ಇಯರ್ 2020 and 21. Compute the taxable salary for the assessment year 2021 and 22. ಇಲ್ಲಿ ಅಂಡರ್ ಎಕ್ಸಿಸ್ಟಿಂಗ್ ರೇಟ್ ರೆಸ್ಯೂಮ್ ಆ್ಯಂಡ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮ್ ಎರಡರಲ್ಲೂ ಮಾಡಿ ಅಂತ ಹೇಳಿದ್ದಾರೆ. ಎರಡರಲ್ಲೂ ಮಾಡ್ಕೊಂಡಿರ್ತೀವಿ. ಒಂದೊಂದು ಕಾಲ ಜಾಸ್ತಿ ಹಾಕ್ಕೊಂತೀವಿ ಅಷ್ಟು. ಒಂದು ಪ್ರಾಬ್ಲಮ್ ಮಾಡ್ಸಿದ್ರಲ್ಲ ಹಾಗೆಯೇ. ಸ್ಯಾಲ್ರಿ ದಟ್ ಈಸ್ 10,000 ಪರ್ ಮಂತ್ ಇದೆ. ಡಿ ಎ 2,000 ಪರ್ ಮಂತ್. ಅಲ್ಲಿ 1,000 rupees ಪರ್ ಮಂತ್ ಟೇಕನ್ ಫಾರ್ ಆಲ್ ರಿಟೈರ್ಮೆಂಟ್ ಬೆನಿಫಿಟ್ಸ್. ಅದರಲ್ಲಿ 1,000 rupees ಕ್ಯಾಲ್ಕುಲೇಷನ್ ಪರ್ಪಸ್ ತೊಗೊತೀವಿ. Entertainment allowances 500 rupees per month. Prior to 1/4/2021 he was getting 300 rupees per month. ಸೊ ಅದನ್ನು ಲೆಕ್ಕಕ್ಕೆ ತೊಗೊಳಲ್ಲ, ನಾವು 500 rupees per month ತೊಗೊತೀವಿ. ನೆಕ್ಸ್ಟ್ ಬೋನಸ್ 4,000 rupees, ಅದು ಪರ್ ಇಯರ್ಗೆ. ಎಲ್ ಟಿ ಸಿ ಫೆಸಿಲಿಟಿ 12,000 rupees. ನೋ ಜರ್ನಿ ಈಸ್ ಅಂಡರ್ಟೇಕನ್. ಅಲ್ಲಿಗೆ ಎಲ್ ಟಿ ಸಿ ಅಂದರೆ ಲೀವ್ ಟ್ರಾವೆಲ್ ಕನ್ಸೆಷನ್ ಫೆಸಿಲಿಟಿ. ನಾವು ಟ್ರಾವೆಲ್ ಮಾಡದೇ ಇದ್ದರೆ ಆ ಎಂಟೈರ್ ಅಮೌಂಟು ನಾವು ದಟ್ ಈಸ್ ಟ್ಯಾಕ್ಸ್ ಹಾಕ್ತೀವಿ. ನೆಕ್ಸ್ಟು ಓನ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ 8,000 rupees. ಓನ್ ಕಾಂಟ್ರಿಬ್ಯೂಷನ್ನು ದಟ್ ಈಸ್ ಕ್ವಾಲಿಫೈಡ್ ಅಂಡರ್ ಸೆಕ್ಷನ್ 80C ಕ್ವಾಲಿಫೈಡ್ ಡಿಡಕ್ಷನ್ಸ್ ಬರ್ತವೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದ್ದರೆ ನಾವು ಅದನ್ನು ತೊಗೊತೀವಿ, ಲೆಕ್ಕಕ್ಕೆ ತೊಗೊತೀವಿ. ಇಫ್ ಇಟ್ ಈಸ್ ಎಕ್ಸಿಡ್ಸ್ 12% ಆಫ್ ಸ್ಯಾಲ್ರಿ ಇದ್ದರೆ. ನೆಕ್ಸ್ಟ್ ಎಜುಕೇಷನ್ಸ್ ಅಲವೆನ್ಸಸ್ ಫಾರ್ ಈಸ್ ಗ್ರ್ಯಾಂಡ್ ಚಿಲ್ಡ್ರನ್ 4,000 rupees. ಅವರ ಚಿಲ್ಡ್ರನ್ಗೆ ಮಾತ್ರ ನಾವು ಕೊಡ್ತೀವಿ. ಗ್ರ್ಯಾಂಡ್ ಚಿಲ್ಡ್ರನ್ಗೆ ಏನೋ ಇದ್ದರೆ ಅದು ನಾವು ಎಕ್ಸಂಪ್ಷನ್ ಕೊಡೋಕ್ಕೆ ಹೋಗಲ್ಲ. ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸಬಲ್. ಎಂಟೈರ್ ಅಮೌಂಟ್ ಆಫ್ 4,000 rupees ಈಸ್ ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಇಲ್ಲಿ ನೋಡಿ 8,000 rupees ಇದೆ. ಅಲ್ಲಿ ನೋಡ್ತೀವಿ ದಟ್ ಈಸ್ 12% ಜಾಸ್ತಿ ಇದ್ದರೆ ನಾವು ಟ್ಯಾಕ್ಸ್ ಹಾಕ್ತೀವಿ. 12% ಕಡಿಮೆ ಇದ್ದರೆ ದಟ್ ಈಸ್ ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟು ಈಸ್ ಪ್ರೊವೈಡೆಡ್ ವಿತ್ ಎ ಫರ್ನಿಚರ್ಡ್ ಹೌಸ್ ಅಟ್ ಬ್ಯಾಂಗ್ಳೂರು. ಫರ್ನಿಚರ್ಡ್ ಹೌಸ್ ಅಕಾಮಿಡೇಷನ್ ದಟ್ ಈಸ್ RFA ಕೊಟ್ಟಿದ್ದಾರೆ, ರೆಂಟ್ ಫ್ರೀ ಅಕಾಮಿಡೇಷನ್. ಮುನ್ಸಿಪಲ್ ವ್ಯಾಲ್ಯೂ ಈಸ್ rupees 12,000 ಪರ್ ಮಂತ್. ಮುನ್ಸಿಪಲ್ ವ್ಯಾಲ್ಯೂ ಆಗಿದ್ದರೆ ಫೇರೆಂಟಲ್ ವ್ಯಾಲ್ಯೂ ಯಾವುದು ಸಹ ನಾವು ಲೆಕ್ಕಕ್ಕೆ ತೊಗೊಳಲ್ಲ. ಅಲ್ಲಿಗೆ ಬೆಂಗಳೂರಾಗಿದೆ ಅಂತಂದರೆ ನಾವು ಲೆಕ್ಕ ಹಾಕ್ತೀವಿ. ನೋಟಲ್ಲಿ ನಾನು ಕ್ಯಾಲ್ಕುಲೇಷನ್ಸ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಎಂಪ್ಲಾಯರ್ ಪ್ರೊವೈಡ್ ಹಿಮ್ ಎ ಕಾರ್ 1,800 cc ವಿತ್ ಎ ಡ್ರೈವರ್ ಆ್ಯಂಡ್ ಆಲ್ ಮೆಟ್ ಆಲ್ ಎಕ್ಸ್ಪೆನ್ಸಸ್ ಆಫ್ ಅಫಿಷಿಯಲ್ ಆ್ಯಸ್ ವೆಲ್ ಆಸ್ ಪ್ರೈವೇಟ್ ಪರ್ಪಸ್. ಅಲ್ಲಿಗೆ 1,800 cc ಅಂತಂದರೆ ಬಿಗ್ ಕಾರು 2,400 rupees ಪರ್ ಮಂತ್ ಪ್ಲಸ್ ಡ್ರೈವರ್ ಸ್ಯಾಲ್ರಿ 900 rupees ಪರ್ ಮಂತ್ ಟ್ಯಾಕ್ಸಬಲ್. ಯಾಕಂದರೆ ಒಂದು ದಟ್ ಈಸ್ ಆನ್ಯಲ್ ಎಮಾಲ್ಮೆಂಟ್ ಎಕ್ಸೀಡ್ಸ್ 50,000 ಬರುತ್ತೆ. ಹಾಗಾಗಿ ಈಸ್ ಅ ಸ್ಪೆಸಿಫೈಡ್ ಎಂಪ್ಲಾಯಿ, ಎಲ್ಲವನ್ನೂ ಸಹ ಟ್ಯಾಕ್ಸ್ ಹಾಕ್ತೀವಿ. ನೆಕ್ಸ್ಟು ಇಂಟ್ರೆಸ್ಟ್ ಅರ್ನ್ಡ್ ಆನ್ ಆರ್ ಪಿ ಎಫ್ ಬ್ಯಾಲೆನ್ಸ್ ಅಮೌಂಟ್ rupees 15,000 ಅಟ್ ದಿ ರೇಟ್ ಆಫ್ 15% ಪರ್ ಆನಮ್. ಅಲ್ಲಿಗೆ 15% ಕೊಡ್ತಾರೆ, ನಮಗೆ 9.5% ಎಕ್ಸಂಪ್ಷನ್ನು. ರಿಮೈನಿಂಗ್ ಅಮೌಂಟ್ ಈಸ್ ಟ್ಯಾಕ್ಸಬಲ್ ತೊಗೊತೀವಿ. ಎಂಪ್ಲಾಯರ್ ಪ್ರೊವೈಡೆಡ್ ಹಿಮ್ ಎ ಸರ್ವಿಸಸ್ ಆಫ್ ವಾಚ್ಮನ್ ಸ್ವೀಪರ್ ಪೇಯಿಂಗ್ 500 rupees ಪರ್ ಮಂತ್ ಫಾರ್ ಈಚ್ ಡೊಮೆಸ್ಟಿಕ್ ಸರ್ವೆಂಟ್ಸು. ವಾಚ್ಮನ್ನು 500 rupees ಮತ್ತು ಸ್ವೀಪರ್ದು 500 rupees ಸ್ಪೆಸಿಫೈಡ್ ಎಂಪ್ಲಾಯ್ ಆದಮೇಲೆ that is also taxable. He was also provided with furniture worth rupees 20,000 for the accommodation. ಅಲ್ಲಿಗೆ RFAಗೆ ನಾವು 10% ಆಫ್ ದಿ ವ್ಯಾಲ್ಯೂ ಆಫ್ ದಿ ಫರ್ನಿಚರ್ಸ್ 2,000 rupees ನಾವು ಆ್ಯಡ್ ಮಾಡ್ಕೊತೀವಿ. ಓಕೆನಾ. ನೆಕ್ಸ್ಟ್ ಲಕ್ಷ್ಮೀಕಾಂತ್ ಪೇಯ್ಡ್ rupees 2,000 ಆ್ಯಸ್ ಅ ಪ್ರೊಫೆಷನಲ್ ಟ್ಯಾಕ್ಸ್. ಅಲ್ಲಿಗೆ ಪ್ರೊಫೆಷನಲ್ ಟ್ಯಾಕ್ಸ್ rupees ಕೊಡ್ತಿದ್ದಾರೆ. ಪ್ರೊಫೆಷನಲ್ ಟ್ಯಾಕ್ಸ್ PT ಪೇ ಮಾಡಿದ್ರೆ ನಾವು ದಟ್ ಈಸ್ ಎಕ್ಸಂಪ್ಷನ್ ಕ್ಲೈಮ್ ಮಾಡ್ತೀವಿ ಅಂಡರ್ ಸೆಕ್ಷನ್ ದಟ್ ಡಿಡಕ್ಷನ್ಸ್ ಕ್ಲೈಮ್ ಮಾಡ್ತೀವಿ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 3 ರೈಟ್. ನೆಕ್ಸ್ಟು ಫ್ರೀ ಲಂಚ್ ಈಸ್ ಪ್ರೊವೈಡೆಡ್ ಡ್ಯೂರಿಂಗ್ ವರ್ಕಿಂಗ್ ಅವರ್ಸ್ ಇನ್ ಎ ರಿಮೋಟ್ ಏರಿಯಾ ಆಫ್ rupees 9,000. ದಟ್ ಈಸ್ ಫ್ರೀ ಲಂಚ್ ಪ್ರೊವೈಡ್ ಮಾಡಿದ್ರೆ ದಟ್ ಈಸ್ ಟ್ಯಾಕ್ಸ್ ಫ್ರೀ. ರಿಮೋಟ್ ಏರಿಯಾದಲ್ಲಿ ಕೊಟ್ಟಾಗ ಎರಡರಲ್ಲೂ ಸಹ ನಾವು ಟ್ಯಾಕ್ಸ್ ಫ್ರೀ ಆಗ್ತೀವಿ. ಆ್ಯಂಡ್ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲವೆನ್ಸ್ ಫಾರ್ ಈಸ್ ಡಾಟರ್ 500 rupees ಪರ್ ಮಂತ್. ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಂದರೆ ಹಾಸ್ಟೆಲ್ ಅಲವೆನ್ಸಸ್ಸು ಇಲ್ಲಿ. ಬಟ್ ಡಾಟರ್ ಡಸ್ ನಾಟ್ ಸ್ಟೇ ಇನ್ ಎ ಹಾಸ್ಟೆಲ್ ಅಂತಂದರೆ ದಟ್ ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸಬಲ್. 500 rupees ಇಂಟು 12 months ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸ್ ಹಾಕ್ತೀವಿ. ಅವರೇನು ಹಾಸ್ಟೆಲ್ ಸ್ಟೇ ಇದ್ದರೆ 300 rupees ಎಕ್ಸಂಪ್ಷನ್ನು, ರಿಮೈನಿಂಗ್ ಅಮೌಂಟ್ ಟ್ಯಾಕ್ಸ್ ಹಾಕ್ತಿರ್ತೀವಿ. ಇಲ್ಲಿ ಹಾಸ್ಟೆಲ್ ಸ್ಟೇ ಇಲ್ಲ ಅಂತಂದರೆ ದಟ್ ಎಂಟೈರ್ ಅಮೌಂಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಓಕೆನಾ. ದಿಸ್ ಇಸ್ ಅ ಪ್ರಾಬ್ಲಮ್. ನೋಡಿ ಪ್ರಾಬ್ಲಮ್ ನೋಡ್ತೀನಿ ನೋಡಿ. ಫಸ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ವ್ಯಾಲ್ಯೂ ಆಫ್ ಅನ್ಫರ್ನಿಶ್ಡ್ ಅಕಾಮಿಡೇಷನ್. ಅಲ್ಲಿಗೆ ನಾವು ಸ್ಯಾಲ್ರಿ ದಟ್ ಈಸ್ ಅಕಾಮಿಡೇಷನ್ ಈಸ್ ಅಸ್ಯೂಮ್ಡ್ ಟು ಬಿ ಓನ್ಡ್ ಬೈ ದಿ ಎಂಪ್ಲಾಯರ್. ಎಂಪ್ಲಾಯರು ಅಕಾಮಿಡೇಷನ್ ಓನ್ ಮಾಡಿದ್ದಾರೆ ಅಂತ ಅಂದ್ಕೊತೀವಿ. ಬೆಂಗಳೂರಿಗಿದೆ. ಪಾಪ್ಯುಲೇಷನ್ ಇನ್ ಬ್ಯಾಂಗ್ಳೂರ್ ಅಸ್ಯೂಮ್ಡ್ ಟು ಬಿ ಮೋರ್ ದೆನ್ 25 lakhs.
ಅಲ್ಲಿಗೆ ನಾವು ಸ್ಯಾಲ್ರಿ ಲೆಕ್ಕ ಹಾಕಬೇಕು. ಸ್ಯಾಲ್ರಿ ಲೆಕ್ಕ ಹಾಕ್ಬೇಕಾದ್ರೆ ಬೇಸಿಕ್ ಸ್ಯಾಲ್ರಿ ತೊಗೊತೀವಿ, ಬೋನಸ್ ತೊಗೊತೀವಿ, ದೆನ್ ಎಜುಕೇಷನ್ಸ್ ಅಲವೆನ್ಸಸ್ಸು ಪೂರ್ತಿ ತೊಗೊತೀವಿ, ಡಿ ಎ ತೊಗೊತೀವಿ, 1000 ರೂಪೀಸ್ ಪರ್ ಮಂತ್ ತೊಗೊತೀವಿ. ನೆಕ್ಸ್ಟ್ ಇ ಎ, ನೆಕ್ಸ್ಟ್ ಹಾಸ್ಟೆಲ್ ಅಲವೆನ್ಸ್, ಇಷ್ಟನ್ನ ನಾವು ತೊಗೊತೀವಿ ಸ್ಯಾಲ್ರಿ ಫಾರ್ ಆರ್ ಎಫ್ ಎಗೆ. ಅಲ್ಲಿಗೆ 1,52,000 ಬಂತು ಸ್ಯಾಲ್ರಿ ಫಾರ್ ಆರ್ ಎಫ್ ಎ. ಇದಕ್ಕೆ ನಾವು ವ್ಯಾಲ್ಯೂ ಆಫ್ ರೆಂಟ್ ಫಾರ್ ಅಕಾಮಿಡೇಷನ್ಸ್ ನಾವು ಲೆಕ್ಕ ಹಾಕಿದ್ರೆ ದಟ್ ಇಸ್ 15% ಆಫ್ 1,52,000 ರೂಪೀಸ್ ಅಂತಂದರೆ 22,800 ರೂಪೀಸ್ ಬಂತು. ಇದಕ್ಕೆ ಪ್ಲಸ್ 10% ಆಫ್ ದಿ ವ್ಯಾಲ್ಯೂ ಆಫ್ ದಿ ಫರ್ನಿಚರ್ಸು 2,000 ರೂಪೀಸು, 10% ಆಫ್ 20,000 ರೂಪೀಸ್ ಅಂದರೆ 2,000 ರೂಪೀಸ್. ಅದಕ್ಕೆ ಟೋಟಲ್ ವ್ಯಾಲ್ಯೂ ಆಫ್ ದಟ್ ಈಸ್ ರೆಂಟ್ ಫಾರ್ ಅಕಾಮಿಡೇಷನ್ಸ್ ಈಸ್ 24,800. ಓಕೆನಾ. ಅಲ್ಲಿ ಎಕ್ಸಮ್ಷನ್ಸ್ ಈಸ್ ನಾಟ್ ಅವೈಲಬಲ್ ಫಾರ್ ಡಾಟರ್ಸ್ ನಾಟ್ ಸ್ಟೇ ಇನ್ ಅಷ್ಟು ನಾನು ಹೇಳಿದ್ದೀನಿ ಆಗಲೇ. ಆಮೇಲೆ ಈ ಒಂದು ಮಾನಿಟರಿ ಬೆನಿಫಿಟ್ ಮೋರ್ ದೆನ್ 50,000 ಅದರಿಂದ ಮೋಟರ್ ಕಾರು ಮತ್ತು ಡೊಮೆಸ್ಟಿಕ್ ಸರ್ವಿಸಲ್ಲೂ ಸಹ ಟ್ಯಾಕ್ಸ್ ಹಾಕ್ತೀವಿ. ಓಕೆನಾ. ದಿಸ್ ಈಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀನಿ ನೋಡಿ. ನಾವು ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಫ್ ಮಿಸ್ಟರ್ ಲಕ್ಷ್ಮೀಕಾಂತ್. ಅಲ್ಲಿಗೆ ಕಂಪ್ಯೂಟೇಷನ್ ಆಫ್ ಸ್ಯಾಲ್ರಿ ಪ್ರೀವಿಯಸ್ ಇರೋ ಅಸೆಸ್ಮೆಂಟ್ ಹಾಕಿದ್ವಿ. ರೆಸಿಡೆಂಟ್ ಅವರು ಈಸ್ ನಾನ್ ಗೌರ್ಮೆಂಟ್ ಎಂಪ್ಲಾಯಿ. ಮಾಮೂಲಿ ಪರ್ಟಿಕ್ಯುಲರ್ಸ್ ಬೇಸಿಕ್ ಸ್ಯಾಲ್ರಿ 10,000 into 12, 1,20,000 ರೂಪೀಸ್. ಎಲ್ಲೋ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮ್ ಎಸ್ ವೆಲ್ ಆಸ್ ದಟ್ ಈಸ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮ್ ಎರಡರೂ ಸಹ ನಾವು ಹಾಕ್ಕೊಂಡು ಹೋಗ್ತೀವಿ ನೋಡಿ. ಬೋನಸ್ಸು ಎರಡರಲ್ಲೂ ಸಹ 4,000 ಟ್ಯಾಕ್ಸಬಲ್ಲು. ಎಲ್ ಟಿ ಸಿ ಎರಡು ಟ್ಯಾಕ್ಸ್ ರೆಸ್ಯೂಮಲ್ಲೂ ಸಹ ಟ್ಯಾಕ್ಸ್ ಹಾಕ್ತೀವಿ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ನೋಡಿ. ಇಲ್ಲಿ ಸ್ಯಾಲ್ರಿ ಫಾರ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಮಾಡಬೇಕಾದ್ರೆ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿ ಎ ಎರಡೇ ತೊಗೊತೀವಿ. ಬೇಸಿಕ್ ಸ್ಯಾಲ್ರಿ 1,20,000 ಪ್ಲಸ್ ಡಿ ಎ 1,000 ಪರ್ ಮಂತ್ ಅಂದರೆ 12,000 ರೂಪೀಸ್. ಅಲ್ಲಿಗೆ 1,32,000 ಬರುತ್ತೆ. ಇದಕ್ಕೆ ನಾವು ಲೆಕ್ಕ ಹಾಕಿದ್ರೆ ಸೊ ಆಕ್ಚುಯಲ್ ಅಮೌಂಟು ಎಷ್ಟು ರಿಸೀವ್ ಮಾಡ್ತೀವಿ? 8,000 ರಿಸೀವ್ ಮಾಡ್ತೀವಿ. 12% ಆಫ್ 1,32,000 ಅಂತಂದರೆ 15,840 ಬರುತ್ತೆ. ಅಲ್ಲಿಗೆ ನಾವು ರಿಸೀವ್ ಮಾಡಿರ್ತಕ್ಕಂಥ ಅಮೌಂಟ್ಗಿಂತ ನಾವು ಎಕ್ಸಮ್ಷನ್ ಲಿಮಿಟೇ ಜಾಸ್ತಿ ಇದೆ. ಹಾಗಾಗಿ ಎರಡರಲ್ಲೂ ಸಹ ನಾವು ಟ್ಯಾಕ್ಸನ್ನು ಅಮೌಂಟನ್ನು ಇಲ್ಲಿ ತೋರಿಸ್ತೀವಿ, ಎರಡು ಆಪ್ಷನ್ಗಳು ಸಹ. ದಟ್ ಈಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಆರ್ ಪಿ ಎಫ್. ಮತ್ತು ಇಂಟ್ರೆಸ್ಟು 15% 15,000 ತೊಗೊತಾರವರು. ನಾನು ಪ್ರಾಬ್ಲಮ್ ಮಾಡ್ಸಿರೋದು ದಟ್ ಈಸ್ ಎಷ್ಟು ಆಕ್ಚುಯಲ್ ಅಮೌಂಟ್ ಆಫ್ ಇಂಟ್ರೆಸ್ಟು 15,000 ತೊಗೊತೀವಿ, ಲೆಸ್ ಎಕ್ಸಮ್ಷನ್ನು 15% ಆಫ್ 9.5% ಎಕ್ಸಮ್ಷನ್ ಫ್ರಮ್ ಟ್ಯಾಕ್ಸ್ ಅಂತ ಹಾಕ್ತೀವಿ. ಅಲ್ಲಿಗೆ 15,000 ಡಿವೈಡ್ ಬೈ 15 ಇಂಟು 9.5 ಅಲ್ಲಿಗೆ 0.5% ನೇರ ತೊಗೊಂಡಿದ್ದೀವಿ ನಾವು. ಅಲ್ಲಿಗೆ 15,000 ಇಂಟು 5.5% ಆಫ್ 15%, ಅಲ್ಲಿಗೆ 5,500 ರೂಪೀಸ್ ಎರಡರಲ್ಲೂ ಸಹ ನಾವು ಟ್ಯಾಕ್ಸ್ ಹಾಕ್ತೀವಿ. ನಾವು ಪ್ರಾಬ್ಲಮ್ ಮಾಡಿಸಿದ್ರಲ್ಲಿ ಆಕ್ಚುಲ್ ಹಾಕ್ಕೊಂಡು 9.5% 9,500 ರೂಪೀಸ್ ಎಕ್ಸಮ್ಷನ್ನು, ರಿಮೈನಿಂಗ್ ಅಮೌಂಟ್ 5,500 ರೂಪೀಸ್ ಟ್ಯಾಕ್ಸ್ ಹಾಕ್ತಿದ್ವಿ. ನೀವು ಡೈರೆಕ್ಟ್ ತೊಗೊಂಡಿದ್ದಾರೆ, ನೋ ಪ್ರಾಬ್ಲಮ್, ಹಂಗೂ ಮಾಡ್ಬೋದು. ನೆಕ್ಸ್ಟು ಎಜುಕೇಷನ್ ಅಲವೆನ್ಸಸ್ ಫಾರ್ ಇಸ್ ಗ್ರಾಂಡ್ ಚಿಲ್ಡ್ರನ್ಗೆ ಎಜುಕೇಷನ್ಸ್ ಅಲವೆನ್ಸು. ಚಿಲ್ಡ್ರನ್ ಆದರೆ ನಾವು ಎಕ್ಸಮ್ಷನ್ ಕೊಡ್ತೀವಿ. ಇಲ್ಲಿ ಗ್ರಾಂಡ್ ಚಿಲ್ಡ್ರನ್ಗೆ ಎಕ್ಸಮ್ಷನ್ ಕೊಡಲ್ಲ. ಎಂಟೈರ್ ಅಮೌಂಟು ಎರಡು ಕಡೆಯೂ ಸಹ ಟ್ಯಾಕ್ಸ್ ಹಾಕ್ತೀವಿ, 4,000 ರೂಪೀಸ್. ಡಿ ಎ ದಟ್ ಈಸ್ 2,000 into 12 ದಟ್ ಈಸ್ 24,000 ಎರಡು ಆಪ್ಷನ್ಲು ಸಹ ಟ್ಯಾಕ್ಸಬಲ್ಲು. ಎಂಟರ್ಟೈನ್ಮೆಂಟ್ ಅಲವೆನ್ಸಸ್ಸು ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸಬಲ್ 6,000. ನೆಕ್ಸ್ಟು ಫರ್ನಿಶ್ಡ್ ಹೌಸ್, ಅದರ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಲೆಕ್ಕ ಹಾಕಿದ್ದೀವಿ ನೋಡಿ. 24,800 ಎರಡು ಆಪ್ಷನು ಸಹ ಟ್ಯಾಕ್ಸಬಲ್. ಮೋಟರ್ ಕಾರ್ ಫೆಸಿಲಿಟೀಸ್ ಬಿಗ್ ಕಾರು 2,400 into 12 ಪ್ಲಸ್ 900 into 12 ಅಲ್ಲಿಗೆ 39,600 ಬರುತ್ತೆ. ಎರಡರಲ್ಲೂ ಸಹ ನಾವು ಟ್ಯಾಕ್ಸ್ ಹಾಕ್ತೀವಿ. ಸರ್ವಿಸಸ್ ಆಫ್ ವಾಚ್ಮನ್ನು ಮತ್ತು ಸ್ವೀಪರ್ ಇಬ್ಬರದ್ದು ಸಹ 500 into 12 500 into 12 6,000 ರೂಪೀಸ್ ಎರಡು ಕಡೆ ಟ್ಯಾಕ್ಸ್ ಹಾಕ್ತೀವಿ. ಆಮೇಲೆ ಫ್ರೀ ಲಂಚ್ ಇನ್ ಎ ರಿಮೋಟ್ ಏರಿಯಾ, ಸೊ ದಟ್ ಇಸ್ ಟ್ಯಾಕ್ಸ್ ಫ್ರೀ ಲಂಚು. ಮತ್ತು ಹಾಸ್ಟೆಲ್ ಅಲವೆನ್ಸು, ಸೊ ಅವರು ಡಾಕ್ಟರು ಹಾಸ್ಟೆಲಲ್ಲಿ ಸ್ಟೇ ಇಲ್ಲ ಅಂತಂದರೆ ಎಂಟೈರ್ ಅಮೌಂಟ್ ಟ್ಯಾಕ್ಸಬಲ್ ಅಂತ ಹೇಳಿದ್ದೀನಿ. ದಟ್ ಈಸ್ 500 into 12 6,000 ರೂಪೀಸ್ ಪೂರ್ತಿ ಟ್ಯಾಕ್ಸ್ ಹಾಕ್ತೀವಿ. ಓಕೆನಾ. ಇಷ್ಟು ದಟ್ ಈಸ್ ಐಟಮ್ಸು. ಈಗೆಲ್ಲ ಟೋಟಲ್ ಮಾಡಿಕೊಂಡ್ರೆ ನಮಗೆ 2,57,900 2,57,900 ಬಂತು. ಓಕೆ. ನೆಕ್ಸ್ಟು ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಅದರಲ್ಲಿ 3 ಡಿಡಕ್ಷನ್ಸ್ ಕೊಡ್ತೀವಿ ಫಸ್ಟ್ ಆಪ್ಷನ್ಸಲ್ಲಿ ಮಾತ್ರ. ದಟ್ ಈಸ್ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ. ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಇವೆಲ್ಲೂ ಸಹ ಬ್ಲಾಕ್ ಮಾಡ್ತೀವಿ. ದಟ್ ಈಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 1A ದಟ್ ಈಸ್ 50,000 ರೂಪೀಸು. ದಟ್ ಈಸ್ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ನಾವು ಎಕ್ಸಾಮಿನ್ ಕೊಡ್ತೀವಿ. ದಟ್ ಈಸ್ ಆಲ್ಟರ್ನೇಟಿವಲ್ಲಿ ಬ್ಲಾಕ್ ಮಾಡ್ತೀವಿ, ಅದನ್ನು ಕೊಡಲ್ಲ. ಎಂಟರ್ಟೈನ್ಮೆಂಟ್ ಅಲವೆನ್ಸಸ್ ಇಲ್ಲ. ನೆಕ್ಸ್ಟು ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಮಿಸ್ಟರ್ ಲಕ್ಷ್ಮೀಕಾಂತ್ ದಟ್ ಈಸ್ 2,000 ರೂಪೀಸ್. ಈ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಮೈನಸ್ ಮಾಡ್ತೀವಿ, ಆಲ್ಟರ್ನೇಟಿವಲ್ಲಿ ನಾವು ಬ್ಲಾಕ್ ಮಾಡ್ತೀವಿ. ಅಲ್ಲಿಗೆ ಟೋಟಲ್ ಅಷ್ಟು ಅಮೌಂಟನ್ನು ಮೈನಸ್ ಮಾಡಿದ್ರೆ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ 2,05,900 ಬಂತು ಟ್ಯಾಕ್ಸಬಲ್ ಸ್ಯಾಲ್ರಿ. ಇಲ್ಲಿ 2,57,900 ರೂಪೀಸ್ ದಟ್ ಈಸ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಟ್ಯಾಕ್ಸಬಲ್ ಸ್ಯಾಲ್ರಿ. ಓಕೆನಾ.
This is how we can calculate salary under two alternative regimes.